ತಾಲೂಕಿನ ಸಿದ್ದಾಪುರ ಗೇಟ್ನಲ್ಲಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಮಾಗಡಿ ಸೋಮವಾರಪೇಟೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ವಿರೋಧಿಸಿ ಕಳೆದ 3 ದಿನಗಳಿಂದ ಹಮ್ಮಿಕೊಂಡಿದ್ದ ಅಹೋರಾತ್ರಿ ಉಪವಾಸ ಧರಣಿ ಬುಧವಾರ ಅಂತ್ಯಗೊಂಡಿತು. ಧರಣಿ ಸ್ಥಳಕ್ಕೆ ಬುಧವಾರ ಕಾಂಗ್ರೆಸ್ ಮುಖಂಡ ಎಚ್.ಪಿ. ಶ್ರೀಧರಗೌಡ ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆ ಆಲಿಸಿ ಮಾತನಾಡಿ, ಹಲವು ದಶಕಗಳಿಂದ ಹದಗೆಟ್ಟಿದ್ದ ರಸ್ತೆ ಅಭಿವೃದ್ಧಿ ಭಾಗ್ಯ ಕಾಣುತ್ತಿದೆ. ಆದರೆ ಕೆಶಿಪ್ ಇಂಜಿನಿಯರ್ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಕೆಲವು ಕಡೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅವೈಜ್ಞಾನಿಕವಾಗಿ ಸಾಗಿದೆ ಎಂದು ಆರೋಪಿಸಿದರು. ಯೋಜನಾಬದ್ಧವಾಗಿ ಕಾಮಗಾರಿ ನಿರ್ವಹಿಸದ ಕಾರಣ ರಸ್ತೆ ಅಪಘಾತಗಳು ಸಂಭವಿಸಿ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಬಸ್ ನಿಲುಗಡೆ ಸ್ಥಳದಲ್ಲಿ ತಂಗುದಾಣಗಳನ್ನು ನಿರ್ಮಿಸಿಲ್ಲ. ರಸ್ತೆ ವಿಸ್ತರಣೆಗೆ ಭೂಮಿ ಕಳೆದುಕೊಂಡ ರೈತರಿಗೆ ಸಮರ್ಪಕವಾಗಿ ಪರಿಹಾರ ಕೂಡ ಒದಗಿಸದೆ ಬೇಜವಾಬ್ದಾರಿ ವಹಿಸಲಾಗಿದೆ. ಇನ್ನೆರಡು ದಿನಗಳಲ್ಲಿ ಮೇಲಾಧಿಕಾರಿಗಳನ್ನು ಕರೆಸಿ ಸಮಸ್ಯೆ ಬಗೆಹರಿಸದಿದ್ದರೆ ನಾನೇ ಖುದ್ದು ಹೋರಾಟ ನಡೆಸುವುದಾಗಿ ಗುಡುಗಿದ್ರು. ಗೊತ್ತಿರೋ ಹಾಗೆ ಈ ನಮ್ಮ ಭಾಗದಲ್ಲಿ ಏನು ನಮ್ಮ ತಾಲೂಕಿನಲ್ಲಿ ನಮ್ಮ ಜನರ ಬಹುದಿನಗಳ ಕನಸಾಗಿದ್ದಂಥದ್ದು ಏನು ನಮ್ಮ ಈ ಒಂದು ಮಾಗಡಿಯಿಂದ ಸೋಮವಾರಪೇಟೆವರೆಗೆ ರಾಜ್ಯ ಹೆದ್ದಾರಿ ಇತ್ತು. ಇದು ಅಗಲೀಕರಣ ಆಗಬೇಕು, ಒಂದು ಒಳ್ಳೆಯ ರಸ್ತೆ ಆಗಬೇಕು ಅಂತಕ್ಕಂಥ ಕನಸನ್ನು ನಾವೆಲ್ಲ ಚಿಕ್ಕ ವಯಸ್ಸಿನಿಂದ ಇಟ್ಕೊಂಡು ಬಂದಂಥದ್ದು. ಅದು ಇವಾಗ ಸದ್ಯಕ್ಕೆ ನೆರವೇರ್ತಕ್ಕಂಥ ಒಂದು ಸಂದರ್ಭ ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇದು ಈಗ ಮಾಗಡಿಯಿಂದ ನಮ್ಮ ಸೋಮವಾರಪೇಟೆವರೆಗೆ ಒಂದು 5 ಜಿಲ್ಲೆಗಳ ಮೇಲೆ ಹಾದು ಹೋಗ್ತದೆ. ಒಂದು ಈಗ ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ, ಮಂಡ್ಯ, ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಗಳಿಗೆ ಸಂಪರ್ಕ ಸಾಧಿಸ್ತಕ್ಕಂಥ ಒಂದು ಮುಖ್ಯವಾದಂಥ ರಸ್ತೆ. ಇದು ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ, ಇನ್ನೇನು ಮುಗಿಯ ಹಂತಕ್ಕೂ ಕೂಡ ಬಂದಿರತಕ್ಕಂಥದ್ದು. ಒಂದು ಕಡೆ ಇದು ಸಂತೋಷದ ವಿಚಾರ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಈ ಕಾಮಗಾರಿಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಸಮರ್ಪಕವಾಗಿ ಮತ್ತು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರ. ಎರಡನೇ ವಿಚಾರ ಏನಿದೆ ಇದರಲ್ಲಿ ಅಂತಂದರೆ, ರೈತರಿಗೆ ಸಿಗ್ಬೇಕು ಏನು ಜಮೀನನ್ನು ಕಳ್ಕೊಂಡ್ರು ಅಂದರೆ ರಸ್ತೆಗೆ ಜಮೀನನ್ನು ಕೊಟ್ಟರು ಅವ್ರಿಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಪರಿಹಾರದಲ್ಲೂ ಕೂಡ ಒಬ್ರಿಗೊಂದೊಂಥರ ಆಗಿ ಒಂದು ಊರಲ್ಲೇ ಅಕ್ಕಪಕ್ಕದ ಜಮೀನಿಗೆ ಒಬ್ರಿಗೆ 10,000 ರೂಪಾಯಿ ಕೊಡೋದು, ಒಬ್ರಿಗೆ 15,000 ರೂಪಾಯಿ ಕೊಡೋದು, ಒಬ್ರಿಗೆ 20,000 ರೂಪಾಯಿ ಕೊಡೋದು, ಈ ಥರ ಅದನ್ನು ಕೂಡ ಸರಿಯಾಗಿ ಒಂದು ವ್ಯವಸ್ಥಿತವಾದಂಥ ಏಕರೂಪವಾದಂಥ ಒಂದು ಪರಿಹಾರ ವ್ಯವಸ್ಥೆಯನ್ನು ಕೊಟ್ಟಿಲ್ಲ. ಸಿದ್ದಾಪುರ ಗೇಟ್ನಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಪ್ರಾಣ ಕಳೆದುಕೊಳ್ಳುತ್ತಿರುವ ಸ್ಥಳಕ್ಕೆ ಕೆಶಿಪ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶಿವರಾಜ್ ಅವರನ್ನು ಕರೆಸಿ ಪ್ರತಿಭಟನಾಕಾರರು ತೀವ್ರ ತರಾಟೆಗೆ ತೆಗೆದುಕೊಂಡರು. ರಸ್ತೆ ಅಭಿವೃದ್ಧಿ ಕಾಮಗಾರಿ ದಾರಿ ತಪ್ಪಲು ಇಂಜಿನಿಯರ್ ಶಿವರಾಜ್ ಅವರ ನಿರ್ಲಕ್ಷ್ಯವೇ ಕಾರಣ ಎಂದು ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ಭೂಸ್ವಾಧೀನವಾದ ಸಂತ್ರಸ್ತರಿಗೆ ಪರಿಹಾರ ಒದಗಿಸಲು ಮೀನಾಮೇಷ ಎಣಿಸಲಾಗುತ್ತಿದೆ. ವಯಸ್ಸಾದ ವೃದ್ಧರು, ಮಹಿಳೆಯರನ್ನು ಅಲೆದಾಡಿಸಿ ಸತಾಯಿಸಲಾಗುತ್ತಿದೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡು ಆಕ್ರೋಶ ಹೊರಹಾಕಿದ್ರು. ಮುಖಂಡ ಶ್ರೀಧರಗೌಡ ಅವರು ಸಕಲೇಶಪುರ ಉಪ ವಿಭಾಗಾಧಿಕಾರಿ ಶ್ರುತಿ ಅವರಿಗೆ ಮೊಬೈಲ್ ಕರೆ ಮಾಡಿದ ನಂತರ ತಹಸೀಲ್ದಾರ್ ಸೌಮ್ಯ ಹಾಗೂ ಕೆಶಿಪ್ ಇಂಜಿನಿಯರ್ ಸುಮಿತ್ರಾ ಅವರು ಸ್ಥಳಕ್ಕೆ ಧಾವಿಸಿ ಪ್ರತಿಭಟನಾಕಾರರ ಅಹವಾಲು ಆಲಿಸಿದ್ರು. ಕೆಶಿಪ್ ಇಂಜಿನಿಯರ್ ಸುಮಿತ್ರಾ ಮಾತನಾಡಿ, ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಸುವರ್ಣ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ರಾಘವೇಂದ್ರ ಗೌಡ ಮಾತನಾಡಿ, ಅಧಿಕಾರಿಗಳ ಮನವಿ ಮೇರೆಗೆ ಅಹೋರಾತ್ರಿ ಉಪವಾಸ ಧರಣಿ ನಿಲ್ಲಿಸಲಾಗುವುದು. ಆದರೆ ರೈತರ ಬೇಡಿಕೆಗಳು ಈಡೇರುವ ತನಕ ಪ್ರತಿಭಟನೆ ಮುಂದುವರಿಯಲಿದೆ ಎಂದರು. ಶ್ರೀಧರಗೌಡ ಅವರ ಮನವೊಲಿಕೆ ಬಳಿಕ ಅಹೋರಾತ್ರಿ ಉಪವಾಸ ಅಂತ್ಯಗೊಳಿಸಿದ್ರು. ಕಾರಣ 3 ವರ್ಷಗಳಿಂದ ಸತತ ಹೋರಾಟ ಮಾಡಿಕೊಂಡು ಸಾಕಷ್ಟು ವಿಚಾರಗಳು ತಿಳಿಸಿದ್ವಿ. ಒಂದಷ್ಟು ಕೆಲಸಗಳು ಆಗಿದೆ, ಇನ್ನೊಂದಷ್ಟು ಬಾಕಿ ಇರುವಂತಹ ಕಾಮಗಾರಿಗಳನ್ನ ಪರಿಪೂರ್ಣ ಮಾಡಬೇಕು. ಅಪಘಾತಗಳು ಎಲ್ಲೆಲ್ಲಿ ಹೆಚ್ಚಾಗ್ತಿದೆ ಅದು ನಿಲ್ಲಬೇಕು. ಯಾಕೆಂದ್ರೆ ಇವರೇನು ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ಎಲ್ಲಿ ಲೋಪದೋಷ ಇದೆ ಅಂತ ಅವರೇ ಸರಿಪಡಿಸಬೇಕಂತ ಈ ಒಂದು ಸಮಯದಲ್ಲಿ ಕೇಳ್ದ. ಇವತ್ತು 3 ದಿನದಿಂದ ನಾವು ಧರಣಿ ಮಾಡ್ತಾ ಇದ್ವಿ. 3 ದಿನದಿಂದ ಧರಣಿ ಮಾಡ್ಬೇಕಾದ್ರೆ, ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾದ್ರೆ ಯಾವ ಅಧಿಕಾರಿಗಳು ಬರಲಿಲ್ಲ. ತುಂಬಾ ನೋವಾಗ್ತದೆ. ಈ ದಿನ ಏನು ನಮ್ಮ ಕಾಂಗ್ರೆಸ್ ಮುಖಂಡರು ಶ್ರೀಧರಗೌಡರು ಮೊದಲ ಬಾರಿಗೆ ಬೆಳಗ್ಗೆ ಬಂದು ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಕರೆ ಮಾಡಿದಾಗ ಬಂದರು. ಎಲ್ಲರೂ ತುಂಬಾ ಸಂತೋಷ ಆಗ್ತದೆ. ದಯಮಾಡಿ ಇದು ನನ್ನ ಮನೆಗೋಸ್ಕರ ಮಾಡ್ತಾ ಇಲ್ಲ, ನಮ್ಮ ತಾಲೂಕಿನ ಜನತೆ, ರೈತರ ಮಕ್ಕಳು, ರೈತರು ಸಾಕಷ್ಟು ಅಪಘಾತ ಆಗಿ ಸತ್ತಿರೋರು ಇದ್ದಾರೆ, ಕೈಕಾಲು ಮುರ್ಕೊಂಡಿರೋರು ಇದ್ದಾರೆ. ಇವರ ಒಂದು ಕಾಳಜಿಯಿಂದ, ಸಾಮಾಜಿಕ ಕಾಳಜಿಯಿಂದ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದೀನಿ. ಇವತ್ತೇನು ಇವರೆಲ್ಲ ಬಂದು ನಮ್ಮ ತಾಲೂಕಿನ ತಹಸೀಲ್ದಾರ್ ಬಂದಿದ್ದಾರೆ ಮತ್ತು ಕೆಶಿಪ್ನ ಡಬಲ್ ಇ ಬಂದಿದ್ದಾರೆ, AEE ಬಂದಿದ್ದಾರೆ. ಇವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಆದರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಇವತ್ತು ಉಪವಾಸ ಸತ್ಯಾಗ್ರಹ ನೀವು ಬಿಡಿ ಅಂತ ಹೇಳಿಕೆ ಬಿಡ್ತಾ ಇದ್ದೀನಿ. ನಮ್ಮ ಹೋರಾಟ ನಮಗೆ ನ್ಯಾಯ ಸಿಗುವವರೆಗೂ, ರೈತರಿಗೆ ಏನೇನು ಸಮಸ್ಯೆಗಳಾಗಿದೆ ಅದು ಪರಿಹಾರ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀನಿ ಅಂತ ಈ ಒಂದು ಸಮಯದಲ್ಲಿ ಹೇಳ್ತೀನಿ.